ಹೌದು ಸ್ವಾಮಿ. ನಿನ್ನ ಏಕೈಕ ಕುಮಾರಿಯಾದ ಉಲಿಚಿಗೆ ನರಲೋಕದ ಇಂದ್ರಪ್ರಸ್ಥಪುರದ ಅಧ್ಯಕ್ಷ ಧರ್ಮರಾಜನ ಸಹೋದರ. ಅಬ್ಬೋ ನಾರದರಿ, ಉಲಿಚಿಗೆ ಸದ್ಗುಣ ವರ್ಣಿಗೆ ಕೊಟ್ಟು ಕಣ್ಣ ಪ್ರೀತಿಯಿಂದ ನೋಡಬೇಕೆಂಬ ಆಶೀರ್ವಾದವು ಸಾಧ್ಯವಲ್ಲವೇ? ಇಂಥ ಒಂದು ವಿಷಯದಲ್ಲಿ ಹಾದಿ ತಪ್ಪಿದ ಮಗಳ ಮುಂದಾದರೆ ಯಾವ ತಂದೆ ಕೇಳಿ ಸುಮ್ಮನಿರವನು? ಅವು ರಾಜಶೇಖರ. ಅಹೋ ನಾರದರಿ, ಇಂಥ ನಡೆಯಬಾರದ ಕಾರ್ಯವೊಂದು ನಿನ್ನ ರಾಜ್ಯದಲ್ಲಿ ನಡೆದರೆ ಇದಕ್ಕೆ ಏನು ಯೋಚನೆ ಮಾಡಿದ ರಾಜ ನತಕಲ್ಪ ಭೋಜ. ಅಹೋ ಗುರು ಬ್ರಹ್ಮನಂದನ ಎನ್ನು ಮನೆ ಕಳಮನ. ಅಹೋ ಸ್ವಾಮಿನಾರೇ, ತಮ್ಮ ಗುಪ್ತ ವಿಷಯ ತಕ್ಷಣಿಯನ್ನೇ ತಿಳಿಸಿರೆ ಎನ್ನ ಕುತತನ್ನಾಗಿ ಮಾಡಿದ್ರೆ ಅಹೋ ನಡೆದ ಮಹಾರಾಜರೇ. ನಮ್ಮ ಗುಣ ಅಂತ ಒಬ್ಬರಲ್ಲಂಟು ಕೆಟ್ಟದ್ದನ್ನು ಬಯಸವನು ಅಲ್ಲ, ವಿದ್ಯಾಭ್ಯಾಸ ತಿಳಿಸಿರಿ ಮಿಟ್ಟೂರ ಮಾಡೋರನು ಅಲ್ಲ. ಆದ ಕಾರಣ ತಮ್ಮ ವಿಷಯ ತಿಳಿಸಂತ ಸ್ವಾಮಿ. ಅಹೋ ನಾರದರಿ, ಹಾಗಾದ್ರೆ ಹೇಳುವನಿ ಕೇಳು. ಅದೇ ಚೆನ್ನಾಗಿ ಸ್ವಾಮಿ. ಶಸಾಪುರ ದೊಡ್ಡಿಯ ಆಲಿಸ ನುಡಿಯ ತಿಳಿಸುವ ನಿನ್ನಗೆ ವಿಜಯಿಸಾಯ ಕೇಳುವ ನಿನ್ನಗೆ ವಿತ ನುಡಿಯ. ತಿಳಿಸುವ ನಿನ್ನಗೆ ವಿಜಯಿಸಾಯ. ಸುರಪತಿ ಸೋತಾನ ಹಾಕಲೆ ಪಾತಾನ ಸುರಪತಿ ಸೋತಾನ ಹಾಕಲೆ ಪಾತಾನ ಪ್ರೇಮದ ಕೈ ಹಿಡದ ವರಸಿದ ನಾರಾಯಣ. ನಿನ್ನಯ ಮನಸ್ಸಿನ ಅಭಿಪ್ರಾಯವೇನೋ? ಮಗಳ ಮನಸ್ಸಿನ ಅಭಿಪ್ರಾಯವೇನೋ? ಮಗಳ ಮನಸ್ಸಿನ ಅಭಿಪ್ರಾಯವೇನೋ? ಶಸಾಪುರ ದೊಡ್ಡಿಯ ಆಲಿಸ ನುಡಿಯ ತಿಳಿಸುವ ನಿನ್ನಗೆ ವಿಜಯ ಕೇಳುವ ನಿನ್ನಗೆ ವಿಧ ನುಡಿಯ. ನಾರಾಯಣ ನಾರಾಯಣ. ಅವೋ ಉರುಗಪುರ ದೊಡಿಯನಾದ ಕೌರ್ಯ ಸರ್ಪರಾಜನೇ, ಅಹೋ ನಾರದರಿ, ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು ಸ್ವಾಮಿ. ನಿನ್ನ ಏಕೈಕ ಪುತ್ರಿಯಾದ ಉಲಿಚಿಯನ್ನು ನರಲೋಕದ ಇಂದ್ರಪ್ರಸ್ಥಪುರದ ಅಧ್ಯಕ್ಷ ಧರ್ಮರಾಜನ ಸಹೋದರ ಮಧ್ಯಮ ಪಾಂಡವನಾದ ಅರ್ಜುನನಿಗೆ ನಿನ್ನ ಪುತ್ರಿಯನ್ನು ಕೊಡುವುದು ಬಿಡುವುದು ನಿನ್ನ ಕೈಯಲ್ಲಿ. ನಿನ್ನ ಪುತ್ರಿಯನ್ನು ಇಚ್ಛಿಸಿದಂತೆ ಆ ಪಾರ್ಥನ ಗಾಂಧರ್ವಿಧಿಯಿಂದ ಲಗ್ನ ಆಗಿದ್ದಾಳೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಉರುಗಪುರದರಿಗೆ ನಿನ್ನ ಸೌರಕ್ಕೆ ಯಾರು ಸರಿಯೇ? ಅಹೋ ಸ್ವಾಮಿನಾರೇ, ಅಯ್ಯೋ ಶಿವ ಶಿವ ದುರ್ಭವ. ಅಹೋ ಬ್ರಹ್ಮನಾಥ ಪುತ್ರ ಇದನ್ನು ವಿಚಿತ್ರ. ವೀರ ಧೀರ ಮಾರ್ತಂಡ ಗಂಡೆ ಗಂಡ ಇತ್ತಂಡ ಬೋಳ ಬೇಸಂಡ ನಾವು ಲೋಕ ತೊಡಿನಲ್ಲ ಎನ್ನ ಪುತ್ರ ಉಳಿಚಂಡು ಎಕ್ಕೋಚಿತ ಓರ ನರ ಲೋಕದ ನರ ಮಾನ್ನನ್ನು ಬೇಯಿಸಿ ಗಾಂಧರ ವಿಧಿಯಿಂದ ಲಗ್ನವಾದರು. ಅಹೋ ಸ್ವಾಮಿನಾರೇ, ಅವರು ಮಹಾರಾಜನೇ, ಇದನ್ನೀಗ ಐತಲ್ಲ ನಾನಂತ ಭಗದ ದೈವ ತಾಯಿಂದ ಐತಲ್ಲ, ಇದಕ್ಕೆ ಒಂದ್ ದಾರಿ ತೋರಂತ ಸ್ವಾಮಿ. ಅಹೋ ನಾರದರಿ, ಹಾಗಾದ್ರೆ ಹೇಳುವನಿ ಕೇಳು. ಅಯ್ಯೋ ಚೆನ್ನಾಗಿ ಸ್ವಾಮಿ. ಮಗಳ ಲಗ್ನವ
ಮಾಡ್ತಾರ ತೇಜ. ಆಹೋ ನಾರದರೆ, ಆ ನರ ಪಾಂಡವನಾದ ಹರ್ಷನಿಗೆ ನಿನ್ನ ಪುತ್ರಿಯನ್ನು ಕೊಡುವುದು ಬಿಡುವುದು ನಿನ್ನ ಕೈಯಲ್ಲಿದೆ. ಅರ್ಜುನನಿಗೆ ನಿನ್ನ ಪುತ್ರಿಯನ್ನು ಕೊಟ್ಟು ಲಗ್ನವನ್ನು ಮಾಡಿದರೆ ನನಗೇನು ಬೇಸರವಿಲ್ಲ. ಆ ಪಾರ್ಥನಿಗೆ ನಿನ್ನ ಪುತ್ರಿಯನ್ನು ದಾರಿಯರಿಯದಿದ್ದರೆ ನನಗೇನು ಲಾಭವಿಲ್ಲ. ಆದರೆ ನಾನು ಹೇಳುವ ಮಾತಿನಲ್ಲಿ ಸತ್ಯವಿದೆ. ಅವು ಹುಡುಗರಾಗೇನೆ. ಆಹೋ ನಾರದರೆ, ಅದೇನೆಂದರೆ ಅದೇನು ಸ್ವಾಮಿ? ದೇವರ ಮೂರ್ತಿಯ ಗರ್ಭ ಗುಡಿಯಲ್ಲಿದ್ದರೆ ಭಕ್ತನ ಹೊರಂಡದಲ್ಲಿದ್ದು ದಂಡಗೈದರೆ ಆ ಮೂರ್ತಿಯು ರಥಸದಲ್ಲವೇ? ನಾನು ನುಡಿದ ಮಾತಿನಲ್ಲಿ ಮಿಥ್ಯವೇನಲ್ಲ ರಾಜ, ನತಕಲ್ಪ ಭೋಜ. ಆಹೋ ದಿ ಲೋಕ ಚಂಚಲ ನಾರದರೆ, ನಿಮ್ಮ ಮಾತಿನಲ್ಲಿ ಸತ್ಯವಿದೆ. ಆಹೋ ಮುನಿ ಪುಂಗವರೇ, ಎನ್ನ ಮಾತಿನ ಮೇಲೆ ನಮಗಡಿದೆ. ನೀವೇ ನುಡಿದರೆ ಅನ್ನ ನುಡಿಗಿರಲ್ಲ. ಇದರಲ್ಲಿ ನಿಮ್ಮದೇ ತಪ್ಪದೆ. ಜಾಗ್ರತೆಯಿಂದ ಹೋಗಿ ಬರುವಂತಹ ಸ್ವಾಮಿ ಶಸ್ತ್ರ ಪ್ರೇಮೆ. ಎನ್ನ ಪುತ್ರಾದ ಉಳಿಸಿನ ಕರೆ ಕರಂದ ಸಾರದೆ ಪೊಲೀಸ್ ಚಂದ್ರ ಮೋದಿ ನಿನ್ನೆ ಮಂಗಳವಾರ ಬಿತ್ರಿ ಕೋಮಳಗಾತ್ರಿ ಅಮ್ಮ ಮಗಳೇ ಚಾರನನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಬಿದ್ದಿಯಾದ ಕುಮಾರದ ಉಳಿಸಿ ನಿನ್ನ ಸೆಕೆಂಡ್ ಗುಡ್ಡೆ ವನೆ ವೇದಕ್ಕೆ ಹೋಗಿ ಬಂದಿಯ ಮಗಳೇ. ನರಲೋಕದ ಏನಾಯ್ತು ಮಗಳೇ? ಕಳೆ ನರಲೋಕದಲ್ಲಿ ಏನಾಯ್ತು ಮಗಳೇ ಎಂದು ಕೇಳುತ್ತಿರುವೆಯಾ? ಹೌದಮ್ಮಯ್ಯ. ಅಲ್ಲಿ ನಡೆದ ಸಂಗತಿಯನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು. ಅದೇನ್ ಚೆನ್ನಾಗಿ ಮಗಳೇ. ವಿಷಯ ಹೇಳವೆ
ಅನುಮತಿಯನ್ನು ಪಡೆದುಕೊಂಡ ಸಖಿಯರ ಜೊತೆ ನಾನು ವನವಿಹಾರಕ್ಕೆ ಭೂಲೋಕಕ್ಕೆ ಹೋದಾಗ ಏನಾಯ್ತು ಗೊತ್ತೇ? ಅದೇನಾದ ಮಗಳೇ? ಅಪ್ಪಯ್ಯ, ಅಮ್ಮ ಮಗಳೇ, ಅಲ್ಲಿ ನದಿಯಲ್ಲಿ ಸ್ನಾನ ಮಾಡುವ ಸುಂದರ ಪುರುಷನನ್ನು ಕಣ್ಣಿಗೆ ಕಂಡೆನು. ಏನು ಮಾಡಿದೆ ಮಗಳೇ? ಆತನು ಮಹಾವೀರಾತಿ ವೀರನು. ಹೌದೇನ ಮಗಳೇ? ವರೆಸಬೇಕೆಂದುಕೊಂಡೆವನು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಮಗಳೇ ಎಂತ ಮಾತನಾಡಿದೆ? ಸಿದ್ಧ ಮಾತನ್ನೇ ಹೇಳಿದೆ. ಆ ಹೋ ಎನ್ನ ಪ್ರೀತಿಯಾದ ಕುಮಾರ ದೊರಚಿ ಅದೇನು ಕೇಳಬೇಕಂದ್ರೆ ವಿಷಯವನ್ನು ತಿಳಿಸು. ಅದು ಆಗಲೇ ನಾನೊಂದು ಸಂತೋಷವನ್ನು ತಿಳಿಸಬೇಕಂದ್ರೆ ಎನ್ನ ಮನವು ತಿಳಿಯಬಹುದು. ಆಹೋ ಮಗಳೇ, ನೀನೊಬ್ಬ ಲಗ್ನ ಮಾಡಿಕೊಬೇಕು, ಎನ್ನ ಮನವು ತಿಳಿಯಬಹುದು. ಆಹೋ ಮಗಳೇ, ಸುತ್ತಮುತ್ತ ದೇಶದ ಚಿತ್ರಪಟಗಳನ್ನು ನಾನು ತರಿಸಿರುವೆ. ಅದರಲ್ಲಿ ನಿನ್ನೆ ಒಪ್ಪೆಯಲ್ಲವರನ್ನು ಇಸ್ತಾರಂತೆ ಅಮ್ಮ ಮಗಳೇ. ಚಿತ್ರಪಟವನ್ನು ತರಿಸುವಿಯ? ಹೌದು ಮಗಳೇ. ಅದನ್ನು ನೋಡಬೇಕೆ? ಹೌದೇ ಮಗಳೇ. ಅದರಲ್ಲಿರುವ ಸುಂದರ ಪುರುಷನನ್ನು ಕೈ ಹಿಡಿಯಬೇಕೆ? ಹೌದೇ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ತರಸದೇರ ಚಿತ್ರಪಟವನ ನೋಡಲಾರೆಯೆಂದೆನು ನಾನು. ತರಸದೇರ ಚಿತ್ರಪಟವನ ನೋಡಲಾರೆಯೆಂದೆನು ನಾನು. ಯಾವ ಜನ್ಮ ಪುಣ್ಯವೇನೋ ಪಡೆದೆನೋ ನಾನು ಎಲ್ಲೋ. ನನ್ನ ಮನದಲ್ಲೇ ನನ್ನ ಮನದಲ್ಲೇ ಅವನಿರುವನು. ಮೆಚ್ಚಿ ಬರೆಸುವೆನು ಕೊಡಲೆ ಅಭಯವನು. ಮೆಚ್ಚಿ ಬರೆಸುವೆನು ಕೊಡಲೆ ಅಭಯವನು. ವೀರಾಜಿ ವೀರನ ಪಲ್ಗುಣ, ವೀರಾಜಿ ವೀರನ ಪಲ್ಗುಣ. ವಿಷಯ ಹೇಳುವೆನು ಕೇಳು ಉದರ ವಿವರವನ್ನು. ತಂದೆ, ಅಮ್ಮ ಮಗಳೇ. ಚಿತ್ರಪಟವನ್ನು ತರಿಸಿಕೊಡುವಿಯಾ? ಹೌದು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ನೀನು ಚಿತ್ರಪಟವನ್ನು ತರಿಸಿಕೊಟ್ಟರೆ ನಾನೇನು ಮಾಡಲಿ? ವೀರರಂದು ಕೈ ಹಿಡಿಯಬೇಕು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ನಾನಾಗಲೇ ಒಬ್ಬ ಸುಂದರ ಪುರುಷನನ್ನು ನೋಡಿರುವೆನು. ಮಗಳೇ ಎಂತ ಮಾತನಾಡಿದೆ? ಅಪ್ಪಯ್ಯ, ಅಮ್ಮ ಮಗಳೇ, ಆತನು ನೋಡುವುದಕ್ಕೆ ಮಹಾವೀರಾಧಿ ವೀರನು, ಸುಂದರ ಪುರುಷನು. ಯಾವ ಜನ್ಮದ ಪುಣ್ಯದ ಫಲವೇನು ಅವನು ನನ್ನ ಮನದಲ್ಲಿ ನೆಲೆಸಿರುವನು. ಮಗಳೇ, ನಮ್ಮ ಆಸ್ತಿ ನಮ್ಮಂತೆ ತಕ್ಕಂತ ಆಗ್ಬೇಕಲ್ಲ. ಅಪ್ಪಯ್ಯ, ಅಮ್ಮ ಮಗಳೇ, ನೀನು ಮನವೊಪ್ಪಿ ಆ ಸುಂದರ ಪುರುಷನನ್ನು ನೀನು ಲಗ್ನ ಮಾಡಿಕೊಟ್ಟರೆ ಸಂತೋಷವನ್ನು ಪಡವೆನು ಜನಕ, ಜಗನ್ವಿಖ್ಯಾತಿ ಕಾಂತಿ ಕನಕ. ಆ ಹೋ ಎನ್ನೋಳು ಕುಮಾರಿ, ಇದೇ ನಿನ್ನ ಆಶ್ಚರ್ಯ. ನೀನು ಮೆಚ್ಚಿದ ಪುರುಷನ ದಾರು ನಿನ್ನ ಮುಳುಗತ್ತಂತ ಮಹಾವೀರನಿಗೆ ಬೊಗ್ಗ ಬಾಗಂಗ್ರ ಇರೋಗೆ ಚಂದ್ರನ ಕಲಂಕಂತ ಭ್ರಮಿಸಿವೆ. ಅಹೋ ಕುಮಾರಿ, ಅವನು ನಮ್ಮಂತೆ ದೀರ್ಘಾಯುಷನಾಗಿರಬೇಕು, ಗುಣದಲ್ಲಿ ಅಚ್ಚರಿಕನಾಗಿ ಮೆರೆಯಬೇಕು. ಎದುರಾಗಿ ಎದ್ದು ಕೊಟ್ಟು ಬಿದ್ದ ಮಾಡಿ ಗೆದ್ದ ಬರುವಂತವಗೂ ಧೈರ್ಯ ಸರಿ ಇರಬೇಕು ಅಂತ ತಿರು ತಣಂತು. ಅಮ್ಮ ಮಗಳೇ, ಅಮ್ಮ ಮಗಳೇ, ನಿನ್ನ ಸಾಹಸಕ್ಕೆ ಆತನು ತಕ್ಕವಾಗಿರಬೇಕೆಂದು ಕೇಳುತ್ತಿರುವೆಯಾ? ಹೌದಾ ಮಗಳೇ? ಅಪ್ಪಯ್ಯ, ಅಮ್ಮ ಮಗಳೇ, ಹೇಳುವೆನು ಕೇಳು. ಅಯ್ಯೋ ಚೆನ್ನಾಗಿ ಹೇಳ್ತಾನೆ. ಆಲಸೋಯನ ವಾಕ್ಯವ ಜನಕ ಇದು ಎನ್ನ ಕಟ್ಟಕ. ಆಲಸೋಯನ ವಾಕ್ಯವ ಜನಕ
ಇಂದ್ರನ ಅಷ್ಟ ಐಶ್ವರ್ಯಕ್ಕೆ ಒಡೆಯನು, ಇಂದ್ರನ ಲೋಕಕ್ಕೆ ಅವನೇ ಧೀರನು. ಅಪ್ಪಯ್ಯ ನಂದಿನಿ ಅಪ್ಪಯ್ಯ, ಅಮ್ಮ ಮಗಳೇ, ಇಂದ್ರ ಪ್ರಸ್ಥಾಪುರಕ್ಕೆ ಒಡೆಯನಾದ ಧರ್ಮರಾಜನ ಸಹೋದರನು ವೀರಾಧಿವೀರನು ಮಧ್ಯಮ ಪಾಂಡವನು, ಆತನೇ ಅರ್ಜುನನು. ಅಪ್ಪಯ್ಯ, ಏನು ಮಗಳೇ? ಆದನ್ನು ಒಲಿಸಬೇಕೆಂದು ನಾನು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡ್ರೆವೇನು. ಪ್ರಾರ್ಥನೆಯನ್ನು ಕೊಟ್ಟು ಲಗ್ನವನ್ನು ಮಾಡಬೇಕೆಂದು ಸುಲಭವಾಗಿ ಬೇಡಿಕೊಳ್ಳುವ ತಂದೆ, ಈ ವಿಚಾರ ಹೇಳೋದಕ್ಕಾಗಿ ನಾನು ನಿನ್ನಲ್ಲಿ ಬಳಿಗೆ ಬಂದೆನು. ಮುಂಡೆ ಅಂತ ಮಿತ್ತಮ್ಮನ ನುಡಿಗಿದೆ. ನೀನು ಏನಾರು ತಲೆ ಕೆಟ್ಟಿರೋ ಹೇಗೆ? ಆ ಹೇಗುತ್ತ ಮುಂಡೆ ಅವನ್ನ ದೊಡ್ಡ ವೀರನಂದು ನನ್ನ ಮುಂದೆ ಹೇಳಿಯಲ್ಲ. ಯಾತವನಾದ ಶ್ರೀಕೃಷ್ಣಂದು ಸಹಾಯವೇ ಅವನ ದಾರೊಳಗೆ ಯುದ್ಧ ಮಾಡಿ ಗೆದ್ದಿರುವೆನು. ಆ ಮಿಗಿಲಾಗಿ ದೇಶ ಸಂಬೋಧನು ಅವನು ನಮ್ಮ ಎಲ್ಲಿಯೇ ಸಂಬಂಧ. ಅಹೋ ಕುಮಾರಿ ತಂದೆ, ನಮ್ಮ ದೀರ್ಘವಾದ ಅಲ್ಪವಾದ ಆ ನರ ಚಿನ್ನೇನ್ ಅವನು ನಮ್ಮನೆ ತೆರಕ್ಕೆ ಸರಿ ಹೋದರೆ ಎನ್ನ ಸಾಮಾನ್ಯಕ್ಕೆ ಅವನೆಲ್ಲ ಬಂದಿದೆ. ಸುಮ್ಮನೆ ಮೋಹನ್ ಬಿಟ್ಟು ನಾನು ತರಿಸಿರು ಚಿಟ್ಟಪಟ್ಟಗಳು ನೋಡಿ ಇಷ್ಟ ಒಳ್ಳೆಯವರನ್ನು ಇಸ್ತಾದಂತೆ ಒಳ್ಳೆಯವರನ್ನು ತಂದೆ, ಅಮ್ಮ ಮಗಳೇ, ಆ ಅರ್ಜುನನ ನನ್ನ ಅಳೆಯನು, ಅವನ ಕಾಲಕ್ಕೆ ಎಂದು ಏನ. ಆ ಅರ್ಜುನನ ನಿನ್ನ ಅಳೆಯನು, ಅವನ ಕಾರ್ಯಕ್ಕೆ ಎಂದು ಏನ. ನಿನ್ನಯ ಸಾಹಸಕ್ಕೆ ಸರಿಯಾದ ಎಲ್ಲ. ನಿನ್ನಯ ಸಾಹಸಕ್ಕೆ ಸರಿಯಾದ ಎಲ್ಲ. ಮೆಚ್ಚಿಹೆನ ಅವನ ಕೇಳಿನ ಅವನ ವಲಸೆನ ಒಪ್ಪಿಗೆ ನಿನ್ನ. ಆಲಿಸಯನ ವಾಕ್ಯವ ಜನಕ ಇವನ ವಿಧಿ ಕಂಟಕ. ಆಲಿಸು 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 ಎನ ವಾಕ್ಯವ ಜನಕ ಇವನ ವಿಧಿ ಕಂಟಕ. ಆಲಿಸು ಎನ ವಾಕ್ಯವ ಜನಕ ಇವನ ವಿಧಿ ಕಂಟಕ. ತಂದೆ ಇವನ ವಿಧಿ ಕಂಟಕ, ಜನಕ ಇವನ ವಿಧಿ ಕಂಟಕ. ಅಪ್ಪಯ್ಯ, ಅಮ್ಮ ಮಗಳೇ, ಮಧ್ಯಮ ಪಾಂಡವನಾದ ಅರ್ಜುನನು ನಿನ್ನ ಅಳಿಯನಾಗಿ ಬಂದ ಮೇಲೆ ನಿನ್ನ ಸಾಹಸಕ್ಕೆ ಶೌರ್ಯಕ್ಕೆ ಸರಿಸವರು ಯಾರಿರುವರು ಅಪ್ಪಯ್ಯ? ಯಾಕೆ ಮಗಳೇ? ಮತ್ತೆ ಅಮ್ಮ ಮಗಳೇ, ಮಧ್ಯಮ ಪಾಂಡವರನ್ನು ಒಲಿಸಬೇಕೆಂದ ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡ್ರುವೆನು. ಮಗಳ ಸುಖ ಸಂತೋಷವನ್ನು ನೋಡು. ಪ್ರಾರ್ಥನೆಯನ್ನು ಕೊಟ್ಟು ಲಗ್ನವನ್ನು ಮಾಡಿ ಬಿಡನೆ ನಡೆಸಿಕೊಡು ಈ ಮಾತನ್ನು ನೀ ಬೇಗನೆ. ಆ ಹೇ ಉಚ್ಚಮ್ಮ ಏನು ಮಾತನಾಡಿದೆ? ಆ ಅರ್ಜುನನ ಅಳಿಯಾದರೆ ಎನ್ನ ಸೌರ್ಯ ಚಂದ ಹೇಳಿಯಲ್ಲ, ನೀನು ಏನು ಹುಚ್ಚಿಡಿದರೆ ಹೇಗೆ? ಆ ಹೇ ಉಚ್ಚಮುಂಡೆ ಅಬ್ಬೋ ನಾವು ಲೋಕಾರ್ಜುನದ ಎನ್ನ ಹೆಸರು ಕೇಳಕ್ಕೆ ಸುರ ನರ ಗಂಡ ಗಂಧರ್ವಲ್ಲ ಕಿನ್ನರ 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 ಕಿನ್ನ ಕಥೆ ನಡೆಯುವುದು. ಅಮ್ಮ ಮಗಳೇ, ಇಂತಹ ಸಮಯದಲ್ಲ ಸುತ್ತಲೇ ಬಡಿ ತಪ್ಪಿಸಬೇಡ. ಅಯ್ಯ ಮೂರ್ಖಳೇ, ಲಗ್ನನಾಗಿ ಸುಖದಿಂದ ಕಾಲ ಕಳೆಯ ಮಗಳೇ, ನೀನು ಒಪ್ಪದಿದ್ದರೆ ನೆಡುವುದು ಮಗಳೇ. ಅಷ್ಟ ಐಶ್ವರ್ಯಕ್ಕೆ ಪೂರ್ಣ ವೀರನು, ಎಲ್ಲರ ಸೊಬಗ ಆಸಕ್ತಿಗಳನು. ಶ್ರೀಹರಿಯ ಮೆಚ್ಚಿನ ವೀರಾಧಿವೀರನ. ಶ್ರೀಹರಿಯ ಮೆಚ್ಚಿನ ವೀರಾಧಿವೀರನ. ಗಾಂಧರ್ವ ವಿಜಯೇಂದ್ರ
ಪುತ್ರನನ್ನು ಗಾಂಧರ್ವ ವಿಧಿಯಿಂದ ಲಗ್ನವನ್ನು ಮಾಡಿಕೊಂಡ್ರವೇನೋ ಸುಮ್ಮನೆ ಎನ್ನ ಮಾತಿಗೆ ಒಡಂಬಡು, ಎನ್ನ ಮಾತನ್ನು ನಡೆಸಿಕೊಡು. ತಂದೆಯ ಜನಕ ಪಾರ್ಥನೆಯನ್ನ ಪ್ರಾಣನಾಯಕ. ಮೂರ್ಖ ಮಧ್ಯದ ರುಚಿ ನಿನ್ನ ಪಿತ್ತವನ್ನೆತ್ತಿಯೇ ತಪೋಭಂಗ ಮಾಡಿ ಅವನ ಅರ್ಜವೇ ಹಿಂದಕ್ಕೆ ವಿಶ್ವಮುದ್ರ ತಪೋಭಂಗ ಮಾಡಿ ಆ ವಿಶ್ವಮುದ್ರ ದೇವೇಂದ್ರನ ಸ್ಥಾನದಲ್ಲಿ ನತ್ತಿಗಾದ ಮೇಲಗೂ ಎತ್ತ ಮಗಳು ತಂದೆಗೂ ಚಕಂದ್ರ ಕೂಡ ಮಹಾರಾಜ ದುಸ್ಸಾಂತನಿಂದ ಮರಿಯಲ್ಪಟ್ಟು ಪಡಬಾರಂತೆ ಕಷ್ಟಪಟ್ಟಿದ್ದು ನಿನ್ನ ನೆನಪಿಲ್ಲವೇ ಮೂರ್ಖರೇ? ಎನ್ನ ಕೋಪ ಹುರುಕಿಚ್ಚಿ ಸುಟ್ಟು ನೋಡು ಮೂರ್ಖರೇ. ಮದೀನದ ಬಜೀರ್ ಹುಸೇನಿ ಅವರು ಈ ಸಂಘ ಶಾಪವನ್ನು ಪಟ್ಟ ಆ ಶಾಕುಂತಲೆ ಭೂಮಿಯ ಮೇಲೆ ಪಡಬಾರದ ಕಷ್ಟವನ್ನು ಪಟ್ಟಳು. ಅಪ್ಪಯ್ಯ, ಇದು ನನ್ನ ವಿಧಿ ಕಂಟಕ. ಅಪ್ಪಯ್ಯ, ಹೆತ್ತ ತಂದೆಯಾಗಿ ನೀನು ಎನ್ನ ಸುಖ ಸಂತೋಷವನ್ನು ಬಯಸಬೇಕು. ಪಲ್ಗುಣನನ್ನು ಮರೆಯಬೇಕೆಂದರೆ ನಾನು ಹೇಗೆ ಮರೆಯಲಿ? ಗಾಂಧರ್ವ ವಿಧಿಯಿಂದ ಪಲ್ಗುಣವನ್ನು ಲಗ್ನ ಮಾಡಿಕೊಂಡ್ರವೇನೋ ಈ ಮಾತನ್ನು ಒಪ್ಪಬೇಕೆಂದು ಬೇಡಿಕೊಳ್ಳುವೆನು ಜನಕ, ಜಗದ್ವಿಖ್ಯಾತಿ ಕಾರ್ತಿಕನಕ. ನೀನ್ ಆಡ್ಬಿಡು, ಬಾಯಿ ಕತ್ತಿ ಕೊಡ್ತಾನೆ. ಮಹಾರಾಜ, ಎಂತ ಘೋರ ಪಾಪವನ್ನು ಮಾಡಲು ಮುಂದಾಗಿದ್ದೀಯಾ? ಅಹೋ ಕೃಷ್ಣ, ಅಹೋ ರಾಜನೇ, ಅಹೋ ಕೃಷ್ಣ, ಎತ್ತ ಮಗಳನ್ನು ಕಡಿದು ಸಾಯುವಂತಹ ಮತಿಗೇಡ ಬೇಡ. ಈ ನಿನ್ನ ಪುತ್ರಿಯಾದ ಉಲ್ಚಿ ಕರವಂ ಬಿಡು. ಸರ್ಪರಾಜ ನಿಜ ಮಾತನ್ನು ಹೇಳುವನು ಸಹಜ. ನಮೋ ನಮೋ ನಾರಾಯಣ ಎನ್ನ ಕಾಪಾಡ ಎನ್ನ ಮರ್ಯಾದ ಊರಿಗ ನಾರಾಯಣ ನಾರಾಯಣ ಊರಿಗ ಪೂಸಿನ. ಅಹೋ ಕೌರವ ಮಹಾರಾಜನೇ, ಅಹೋ ಕೃಷ್ಣ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಸರ್ಪರಾಜನೇ ಕೇಳವನೇನು ಎನ್ನ ನುಡಿಯನ್ನು ರಾಜ, ಎನ್ನಯ ನುಡಿಯನ್ನು ರಾಜ.
ಅಗತ್ಯ ಕಾರ್ಯವನ್ನು ನಾವು ಮಾಡುತ್ತೇವರಿಗೆ ಸರ್ಪರಾಜ. ಅಹೋ ಕೃಷ್ಣ, ಮಾಡಿದವರ ಪಾಪ ಹಾಡಿಕೊಂಡಾಗೆ ಈ ನನ್ನ ಪುತ್ರಿಯಾದ ಉಲ್ಚಿ ಒಂಟಿಗಳಲ್ಲ. ತನ್ನ ಗರ್ಭದಲ್ಲಿ ಹಸುಕೂಸು ಕನ್ನಮ್ಮನನ್ನು ಶಿಶುವಾಗಿ ಬೆಳೆ ತೊಡಲಾಗಿದೆ. ಇಂಥ ಗಂಭೀರ ಗರ್ಭಿಣಿ ಕೊಂದು ನೀನಾವ ಪಾಪಕ್ಕೆ ಗುರಿಯಾಗಬೇಡ. ಮೇಲಾಗಿ ಶಿಶು ಅತ್ಯಂತವೆಂದರೆ ಏನು ಸಾಮಾನ್ಯ ಹಣ್ಣುಕೊಂಡಿರಿಯ ಅಂತ ಪಾಪಕ್ಕೆ ಗುರಿಯಾಗಬೇಡ. ನರಕ ಯಾತ್ರೆಯನ್ನು ಅನುಭವಿಸಬೇಕಂದುಕೊಂಡಿರಿಯ. ಅಹೋ ರಾಜಶೇಖರ, ಅಹೋ ಕೃಷ್ಣ, ಎನ್ನ ಮೈದನನಾದ ಅರ್ಜುನನು ಸಾಮಾನ್ಯ ವೀರನಲ್ಲ. ಅಂತ ಬಲಶಾಲಿಗೆ ನೀನು ಮಾವನಾದರೂ ತಪ್ಪೇನಿಲ್ಲ. ಈಗ ಈ ಉಲಿಚೆ ಗರ್ಭದಲ್ಲಿ ಬೆಳೆಯುವ ಕೂಸೆ ಮುಂದೆ ಅಸಮ ಬಲಶಾಲಿಯಾಗಿ ತಂದೆಯನ್ನು ಮೀರಿಸುವಂತಹ ವಿದ್ಯೆಯನ್ನು ಸಂಪಾದಿಸುವನು. ಅವನ ಪರಾಕ್ರಮವು ಈ ಮೂರು ಲೋಕದಲ್ಲಿ ಬೆಳಗುವುದು. ಕನ್ಯ ರಾಜ ಸಾಂದ್ರಗುಣ ತೇಜ. ನಿಲ್ಲಿಸಂತ ರಾಜ. ಎನ್ನ ಪತಿಯ ಆತ್ಮ ಮಿತ್ರನಾದ ಪರಮಾತ್ಮ, ಅಮ್ಮ ಒಲಿಚೆ, ಎನ್ನ ಬೆನ್ನಾಪವನ್ನು ಆಲಿಸು, ಎನ್ನನ್ನು ಕಾಪಾಡು, ಎನಗೆ ರಕ್ಷಣೆಯನ್ನು ಮಾಡು. ನಿನ್ನನ್ನು ಬೇಡುವಿನ ದೇವ ದೀನ ಬಾಂಧವ. ಅಮ್ಮ ತಂಗಿಯಾದ ಒಲಿಚೆ, ಅಣ್ಣಯ್ಯ, ನಿನ್ನ ಗರ್ಭದಲ್ಲಿ ಉದ್ಭವಿಸಿದ ಮಗನು ನಿನ್ನ ಕೀರ್ತಿಯನ್ನು ತಿರಸ್ಕರಿಸುವನು. ನೀನೇ ಭಾಗ್ಯವಂತಿ ಅಮ್ಮ ತಂಗಿ, ವರಮಾಂಗಳಾಂಗಿ. ಆ ಏಟನ್ನು ತಿಂದು ತಾಳಲಾರದೆ ಮುಂದೆ ನಿಮ್ಮನ್ನ ಮಾತಾಡಿಸುವ ಇಟ್ಟು ಸಾರನ್ನು ಕರೀತಾರೆ ದೇವ. ಹೇಳ್ಕೊಂಡು ಬರ್ಬೇಕು ನಮ್ಮ ನಾಮ ಅಂಕಿತವ. ಸಾರಥಿ ನಾವು ದೇವ ಹತಪ್ರದರ ಸುಬ್ರಹ್ಮಗ್ರ ತತ್ವಿಕರ ಚಾತುರ್ಯ ಪರವರ
ಭೂಪತಿ ದುರ್ಬಲಾದಗಳ ಹೃದಯ ಜರ್ಜರಿತ ಮಾತ ನಿರ್ಭಯಂಕರ ಎನ್ನಕರ ಸಂಪುಟದಳ ತಳ ತಳ ಹಂದು ಅಂಕರಿಸುವ ಖಡ್ಗಮಮ ಜಳಪಿಸಿ ರಿಪುಕುಳ ರುದ್ಗತಮಂ ಧಿಕ್ಕರಿಸಿ ಶಬಾಷ್ ಮತ್ತು ಸಿಂಹಾಸಮಾನ ಹಾ ಎಲ್ಲ ಸಾರಥಿ ಭೂಪತಿ ಎನ್ನ ಗರ್ಜರ ನಮ್ಮ ದ್ವಾರ ಹಬ್ಬರಿಸಿ ಬಬ್ಬರದರ ಬರಹ ರುದ್ಗತಮಾದ ಹೃದಯಾಂಕಿತ ಮಂಡಲೀಕರ ಮಂಡಂಗಳ ತಡೆಯದೆ ಹಾ ಎಲ್ಲ ಸಾರಥಿ ಭೂಪತಿ ಹರ್ತ ಜನ ರಕ್ಷಣ ಧೂರ್ತ ಜನ ಶಿಕ್ಷಣ ಚತುರ್ದಶ ಭುವನ ಮಂಡಲವ ಮೆಡ ಬಿಡದ ಪರಿಗುವ ಚಂದ್ರಶೇಖರ ಗಜ ಚರ್ಮಾಂಬರ ಗಂಗಾಧರ ಗೌರಿ ಮನೋಹರ ಹರೇ ಸಾರಥಿ ಭೂಪತಿ ಕೈಲಾಸ ಅಧ್ಯಕ್ಷ ನಂದನಿಸಿ ಈಶ ಕಲ್ಯಾಸ ನಂದು ಬಿರುದಾಂಕಿತನಾದ ಪರಮೇಶ್ವರನ ಪ್ರೇಮದ ಪುತ್ರ ಹಾ ಸಾರಥಿ ಭೂಪತಿ ಪಾರ್ವತಿ ಅಮ್ಮನವರ ಪ್ರೇಮದ ಕುಮಾರ ಹರ ಗಜವಾಗನಂದು ಬಿರುದಾಂಕಿತನಾಗಿ ಸಂಗವಾದ ಕೊಪ್ಪಿನಿಂದ ಶೃಂಗಾರ ರಾಜನಾಗಿ ಮೆರಗಿವ ಹಾ. ವೀರನಾಗಾರ್ಜುನನಂದು ಪೃಥ್ವಿಯ ತತ್ತರ ಪಡವಂತ ಜಯತ್ವನಿಗನ್ನು ಮಾಡಿಸು ಸಾರಥಿ ಒಡೆದ ಈ ನಿಮ್ಮೆಷ್ಟೆಂದ ಭೂಪತಿ ವೀರನಾಗಾರ್ಜುನ ಮಹಾರಾಜರು ತಾವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಸಭಾಂತರಕ್ಕೆ ಬಂದ ಕಾರ್ಯ ಅರ್ಥವೇನೆಂದರೆ ಅದೇನು ದೇವ ಮಿಟ್ಟಲ ಬಾಳ ತಡಿಯನಾದ ಕಲ್ಲಿನಾಥನಂದು ಬಿರುದಾಂಕಿತ ಧರಿಸಿದಾತನ ಸತಿ ಹಾ ನಮ್ಮ ಜನನಿಯಾದ ಪಾರ್ವತಿ ದೇವಿ ಅಮ್ಮನವರ ಆಶೀರ್ವಾದವನ್ನು ಪಡೆದು ಹಾ ಬಿಲ್ಲು ವಿದ್ಯೆಯನ್ನು ಪಡಿಸುವ ಪ್ರಯತ್ನ ತಾಯಿಯ ಆಶೀರ್ವಾದವನ್ನು ಪಡಿಗಲಗೋಸ್ಕರ ಭರಣವಾದ ಸಾರಥಿ ತಿಳಿಯುತ್ತಾನೆ. ಒಳ್ಳೆಯ ಭೂಪತಿ ಈ ಪೀಡಾನಂತರ ಜಾಗೃತಿ ಹೊಳಿ ಹೊಳಿರಿಯ ಎಲ್ಲ ಈ ಸಾರಥಿ ಭೂಪತಿ ನಮ್ಮ ಜನನಿಯಾದ ಪಾರ್ವತಿ ದೇವಿ ಅಮ್ಮನವರನ್ನು ಶೀಘ್ರದಿಂದ ಕರತರವಂತನಾಗ ಸಾರಥಿ ಒಳ್ಳೆಯ ಭೂಪತಿ ಈ ಪೀಡಾನಂತರ ಜಾಗೃತಿ ಪಾರ್ವತಿ ದೇವಿ ಮೇಲೆ ಕೇಳ ಕುಮಾರ ಇಲ್ಲೋಡಮ್ಮ ಮಗನ ಹಿಡ್ಕೊಂಡು ನೋಡ್ದು ಆಹೋ ಎನ್ನ ಪ್ರೀತಿಯ ಜನನಿ ಕಂದ ನಿನ್ನ ಪಾದ ಅಂಬುಜವನ್ನ ಹಿಡಿದು ಬೇಡುವುದೇನೆಂದರೆ ಅದೇನು ಕುಮಾರ ನಿಮ್ಮ ಆಶೀರ್ವಾದ ಬಲದಿಂದ ನಾನು ಬಿಲ್ಲ ವಿದ್ಯೆಯನ್ನು ಪಡೆಸಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದನು ಮಾತೆ ಕಂದ ತದ್ದು ಪ್ರಯತ್ನ ತಮ್ಮ ಆಶೀರ್ವಾದವನ್ನು ಹೈತಂದರ ನಮ್ಮ ಜನಕನಾದ ಈ ಜನ ಹಪ್ಪಣವನ್ನು ಪಡೆದು ಬಿಲ್ಲು ವಿದ್ಯೆಯನ್ನು ಪಡಿಸುವ ಪ್ರಯತ್ನ ತಾಯಿ ಹಾಜರು ಬಿಲ್ಲು ವಿದ್ಯೆಯನ್ನು ಪಡಿಸುವ ಅರುಣವಾದ ಸಾರಥ್ಯ ತಿಳಿತರ ಬಿಲ್ಲು ವಿದ್ಯೆಯನ್ನು ಪಡಿಸುವ ವರುಡುವನ ಮಾತೆ ಲೋಕ ಪ್ರಖ್ಯಾತ ಕಂದ ಅಮ್ಮಯ್ಯ ಬಿಲ್ ವಿದ್ಯೆ ಕಲಿಯಲಿಕ್ಕೆ ಹೋಗುವ ಸಮಯದಲ್ಲಿ ತಂದೆಯ ಆಶೀರ್ವಾದ ಪಡೆದುಕೊಂಡು ಹೋಗುವಂತೆ ಹೇಳ್ತೀವಿಯ ಹೌದು ಮಾತೆ ಕಂದ ಅಮ್ಮಯ್ಯ ಏನಿದೆ ಕೇಳು ಚೆನ್ನಾಗಿ ಹೇಳು ಮಾತೆ ತನಯ ಆಲಿಕೆನ್ನ ನುಡಿಯ
ಕಂದ ನಾ ಕೇಳುವೆ ಸುವಿಚಾರ ಕಂದ ಅಮ್ಮಯ್ಯ ಹೇಳಿದನೆ ಕೇಳು ಚೆನ್ನಾಗಿ ಹೇಳು ಮಾತೆ. ತನಯ ಕಂದ ಅಮ್ಮಯ್ಯ ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹೌದು ಏನು ಮಾತೆ? ಕಂದ ಅಮ್ಮಯ್ಯ ತಂದೆಯ ಆಶೀರ್ವಾದ ಪಡೆದುಕೊಂಡು ಹೋಗುವನೆಂದು ಹೇಳ್ತಿರುವೆಯಲ್ಲ, ಹೌದು ಮಾತೆ. ನಿಮ್ಮ ತಂದೆಯು ಇಲ್ಲಿರುವನೆಂದು ತಿಳಿದುಕೊಂಡಿರುವೆಯ? ಹೌದು ಮಾತೆ. ಪ್ರಿಯ ಭಕ್ತರನ್ನು ನೋಡುವುದಕ್ಕೆ ಭೂಲೋಕಕ್ಕೆ ಹೋಗುವನು. ಹ ಕಂದ ಅಮ್ಮಯ್ಯ ಹಿಮ ಪರ್ವತದಲ್ಲಿ ಆ ತೀರ ನದಿಯಲ್ಲಿ ಕುಳಿತಿರುವನು. ಹ ನಿಮ್ಮ ತಂದೆಯನ್ನು ನೋಡಬಹುದಾದರೆ ನೋಡಬೇಕಾದರೆ ನೀನು ಭೂಲೋಕಕ್ಕೆ ಹೋಗಬಹುದು ಪುತ್ರ ಕೋಮಲ ಗಾತ್ರ. ಅಮ್ಮಯ್ಯ ಜನನಿಯಾದ ಗೌರಿ ದೇವಿ ಆಳದ ನದಿಯ ತೀರದಲ್ಲಿ ವಾಸವಾಗಿರುವ ಮಿಟ್ಟಲ ಬಾಳ ದರಸನಾದ ಮಿಟ್ಟಲ ಬಾಳ ದೊಡಿಯನಾದ ಹಾಸನವನ್ನು ಪಡೆದು ಧನುರ್ಯುದ್ಧವನ್ನು ಮೊದಲಾದ ಶತ್ರುಯುದ್ಧವನ್ನು ಪರಿಹರಿಸಿಕೊಂಡು ಕೈಲಾಸದ ನಿನ್ನ ಸನ್ನಿಧಿಗೆ ಬಂದು ಅತಿ ಬೇಗ ಸೇರುವನು. ಅಗೋ ಮಾತೆ, ನಾನು ಧನುರ್ಯುದ್ಧವನ್ನು ಪಡಿಸಿ ಬರುವ ಪರ್ಯಂತರ ನಂದಿ ನಿನ್ನ ಬೆಂಬಲವಾಗಿ ನಿನ್ನ ಸೇವೆಯಲ್ಲಿ ಇರುವರು. ಹಾಗಾದರೆ ನಾನು ಇನ್ನು ಹೋಗಿ ಬರುವನ ಮಾತೆಯೇ ಲೋಕ ಪ್ರಖ್ಯಾತ. ಕಂದ ನನ್ನ ಮನೆಗೆ ಹೋಗುವೆಯ? ಹೌದು ಮಾತೆಯೇ. ಕಂದ ಅಮ್ಮಯ್ಯ ನಿನ್ನನ್ನು ಕಳಿಸಿ ನಾನು ಹೇಗೆ ಜೀವಿಸಬೇಕು ಪುತ್ರ? ಹೇಗೆ ಜೀವಿಸಬೇಕು ಮಾತೆಯೇ? ಕಂದ ಅಮ್ಮಯ್ಯ ನಿನ್ನಾಯ ಮುಖವನ್ನು ನೋಡು, ಸಂದೇಹವಲ್ಲ, ನನ್ನಾಲ ಕಂಡ ಮೇಲ ನಾನಾಗೆ ಸುರಿಯುವುದು.
ಎನ್ನ ಕಣ್ಣಲ್ಲಿ ನೀರು ತಾನಾಗಿ ಹರಿಯುತ್ತಿರುವುದು. ಹಾ ಕಂದ, ಅಮ್ಮಯ್ಯ, ತಂದೆಯನ್ನು ನೋಡೋಕೆ ಹೋಗುವನೆಂತ ಹೇಳುತ್ತಿರುವೆಯಲ್ಲ, ಹೌದು ಮಾತೆ. ನಿನ್ನನ್ನು ನಾನು ಹೇಗೆ ಕಳಿಸಬೇಕು ಪುತ್ರ? ನೀನು ಹೇಗೆ ಕಳಿಸುವ ಮಾತೆ? ಕಂದ, ಅಮ್ಮಯ್ಯ, ಅಲ್ಲಿ ಸಾಮಾನ್ಯ ಸ್ಥಳವೆಂದು ತಿಳಿಯಬೇಡ. ಅದು ಎಂತ ಮಾತೆ? ಕಂದ, ಅಮ್ಮಯ್ಯ, ಆ ಗುಹೆಯಲ್ಲಿ ಹುಲಿ, ಸಿಂಹ, ಕರಡಿ ಮುಂತಾದ ಪ್ರಾಣಿಗಳು ಇರುವವು. ನಿಮ್ಮ ಆಶೀರ್ವಾದ ಬಲವಿದ್ದರೆ ಉಲಿಸುವನನ್ನೇನು ಮಾಡುವುದು ಮಾತೆ? ಅಯ್ಯೋ, ನಿನ್ನ ಪ್ರಾಣಕ್ಕೆ ಏನಾದರಾದರೆ ನನ್ನ ಗತಿಯೇನು ಕುಮಾರ? ಅಮ್ಮಯ್ಯ, ಕಂದ, ಆಶೀರ್ವಾದವನ್ನು ಇರುವುದಲ್ಲ ಮಾತೆ ನನಗೆ. ನಾನು ಹೇಗೆ ನಿನ್ನನ್ನು ಕಳಿಸಬೇಕು ಪುತ್ರ ಕೋಮಲ ಗಾತ್ರ? ಅಯ್ಯೋ ಉಚ್ಚಮ್ಮ, ಸಕಲ ಚರಾಚರ ಜೀವ ಜಂತುವಿಗೆ ಆಶ್ರಮ ದಯ ಮಿಟ್ಟಲ ಭಾರತರಸನಾದ ಈಚನ ಪುತ್ರನಿಗೆ ಜೀವ ಜಂತುಗಳು ಭಯವೇನು ಮಾತೆ? ವೀರವನ ಕೇಸರಿಗೆಂದು ಬಿರುದಾಂಕಿತ ಪಡೆದಿರುವ ಶಿವನ ಮರಿಗೆ ಯಕೋಚಿತನರಿಗೆ ಭಯವೇ? ಮಂಡಲವ ಬಿರ್ರನ ಬಿರುವಂತ ಗದ ಹಾಕನಿಗೆ ಯಕೋಚಿತ ಜೀವ ಜಂತುಗಳ ಭಯವೇನು ಮಾತೆ? ಪ್ರೀತಿ ನಿನ್ನನ್ನು ಮರೆತು ನಾನು ಹೇಗೆ ಬಾಳಲಿಯೆಂದು, ನಿನ್ನ ಪ್ರೀತಿಯನ್ನು ಮರೆತು ಕಂಡೈತು. ನಿನ್ನನ್ನು ಮರೆತು ನಾನು ಹೇಗೆ ಬಾಳಲಿ ನಾನು, ನಿನ್ನ ಪ್ರೀತಿ ಮರೆತು ಬಾಳೆನು ಕಷ್ಟವಿಲ್ಲವೋ. ತಂದೆ ಆಶೀರ್ವಾದ, ತಂದೆ ಆಶೀರ್ವಾದ ಹರಿದೆಯ ಅನಯ ಕಂದ, ಅಮ್ಮಯ್ಯ, ನೀನು ಜನಿಸಿದ ದಿನವೇ ನಾನು ನಿನ್ನ ತಲೆಯ ಮೇಲೆ ಕೈ ಇಟ್ಟು ಶೃಂಗಾರ ಕಳ್ಳವನ್ನಿಟ್ಟು ನಿನಗೆ ಯಾವ ಬಲ ಬಾರದಂತೆ ನಾನು ಆಶೀರ್ವಾದ ಪಡೆದುಕೊಂಡಿರುವೆನು. ಹಾ ಕಂದ, ಅಮ್ಮಯ್ಯ, ನೀನು ಈಗಲೇ ಭೂಲೋಕಕ್ಕೆ ಹೋಗಿ ಹಾ ತಂದೆಯ ಆಶೀರ್ವಾದವನ್ನು ಪಡೆದುಕೋ. ಕಂಡೆಯ ಪುತ್ರ ಕೋಮಲ ಗಾತ್ರ. ಜನನಿ ಬಿಡುಲಿಲ್ಲ ಕಪಟ ಗಾವು ಗರಡನ ದರ್ಪಕ್ಕೆ ಕಟ್ಟ ಸರ್ಪವು ತಡೆಯುವುದೇ? ಎಪ್ಪವಿನ ಬಾವಿಗೆ ಕಪ್ಪಕ್ಕಿಗೆ ತುತ್ತಾಗುವುದೇ? ಉಪ್ಪುವ ಎಪ್ಪಲಿಗೆ ಮುಂದೆ ಮನವೇರಿದ ಗಜವ ತಲೆ ಎತ್ತುವುದೇ? ಗಂಡಗಲಗಳ ಗಂಡ ಹರಿತಿಮಿರಿ ಮಾರ್ತಂಡ ಎನ್ನಂತ ವೀರಾದ ವೀರನಿಗೆ ಜೀವ ಜಂತುಗಳು ಭಯವೇನು ಮಾತೆ? ಯೋಚನೆ ಹೋಗಿ ಬರುವೆಯ? ನಿನ್ನ ಹಠವನ್ನು ಬಿಡುವುದಿಲ್ಲ ತನಯ.